ಕನ್ನಡ ಚಿತ್ರರಂಗದಲ್ಲಿ ಹಿರಿಯರು ಕಿರಿಯರು ಅನ್ನೋ ವರ್ಗಭೇದ ಇಲ್ಲದೆ ಎಲ್ಲರೂ ದರ್ಶನ್ ತೂಗುದೀಪ ಅವರನ್ನ ಮೆಚ್ಚುತ್ತಾರೆ, ಗೌರವಿಸ್ತಾರೆ. ಇದಕ್ಕೆ ಕಾರಣಗಳು ಹಲವಾರಿರ್ಬೋದು. ಈ ಪ್ರೀತಿ ವಿಶ್ವಾಸಕ್ಕೆ ದರ್ಶನ್ ಕೂಡ ತಲೆ ಬಾಗ್ತಾರೆ, ಖುಷಿ ಪಡ್ತಾರೆ. ಬಟ್ ದರ್ಶನ್ ಮನ್ಸಲ್ಲೂ ಏನೋ ಬೇಜಾರಿದ್ಯಂತೆ. ಈ ಬೇಸರವನ್ನ ಕೆದಕಿ ಕಂಡುಕೊಂಡಿದ್ದಾರಂತೆ ಜಗ್ಗೇಶ್. ಯಾಕೆ ಏನು ಅಂತ ಗೊತ್ತಾಗ್ಬೇಕಿದ್ರೆ ನೀವು ಜಗ್ಗೇಶ್ ಅವರು ಹೇಳಿದ್ದನ್ನ ಕೇಳಬೇಕು. ಒಳ್ಳೆ ಹಾರ್ಟ್ ಇರೋ ಮನುಷ್ಯ. ಬಹುಶಃ ಈ ಪ್ರಪಂಚದಲ್ಲಿ ನಾಟಕ ಯಾರು ಮಾಡ್ತಾರೆ ಅವರು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾರೆ. ನೇರವಾಗಿ ಯಾರು ಇರ್ತಾರೆ ಅವ್ರು ಸ್ವಲ್ಪ ಕೆಟ್ಟವ್ರ ಥರ ಕಾಣಿಸ್ತಾರೆ. ನನ್ನ ಪ್ರಕಾರ ನೇರ ನುಡಿ ನಿಷ್ಠುರವಾದಿ. ದಯಮಾಡಿ ಅಂಥವ್ರನ್ನ ತುಂಬ ನಂಬಿ ಬೇರೆ ಥರ ಮಾತಾಡಿ ನಿಮ್ಮನ್ನು ಬಳಸ್ಕೊಂಡು ನಿಮ್ಮನ್ನು ಬಾಳೆಹಣ್ಣು ಚಿಪ್ಪೆ ಥರನೋ ಇಲ್ಲ ಕಬ್ಬಿನ ರಸ ಥರೋ ಎಂಡು ಬಿಸಾಕುವಂಥ ಜಾಯಮಾನವ ಅಲ್ಲದ ದರ್ಶನ ಒಬ್ಬ ಮಗು ಥರ. ನಾನು ಆತನ ಆರಂಭದ ದಿನಗಳಿಂದ ನಾನು ನೋಡಿದ್ದೀನಿ. ಆತನ ಹೃದಯದ ಒಳಗಡೆ ತುಂಬ ವೈಶಾಲ್ಯತೆ ಇದೆ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಕಲಾವಿದ, ಭಾವನಾಜೀವಿ. ಅವನೆಷ್ಟು ಭಾವನಾಜೀವಿ ಅಂದರೆ ಅವನು ಮಾತ್ರ ಗೊತ್ತು. ಅವನು ಮಾನಸಿಕವಾಗಿ ಎಲ್ಲರನ್ನೂ ಪ್ರೀತಿಸ್ತಾನೆ. ಆದರೆ ಅವನಿಗೂ ಒಂದು ಮನಸ್ಸಿದೆ. ಅವನು ವಾಪಸ್ ಬಯಸೋದೇನು ಅಂದರೆ ಪ್ರೀತಿನ ಮಾತ್ರ, ದ್ವೇಷನ ಅಲ್ಲ. ದೊಡ್ಡ ಹೃದಯದ ದರ್ಶನ ಇವತ್ತು ಅವನ ದೊಡ್ಡತನವನ್ನು ಪ್ರದರ್ಶನ ಮಾಡಿ ಒಬ್ಬ ಅಣ್ಣನ ಮನೆಗೆ ತಮ್ಮ ಬರೋ ಥರ ಬಂದು ಶುಭ ಹಾರೈಸಿ ಹೋಗಿದ್ದಾನೆ. ಅವನ ಮನಸ್ಸಿನ ಒಳಗಡೆ ಒಂದು ಬೇಜಾರಿದೆ. ನಾನು ಅದನ್ನು ಕೆದಕಿ ಕಂಡಿದ್ದೀನಿ. ಏನಿದೆ ಅಂದರೆ ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ನಾನು ಯಾರಿಗೂ ನನ್ನ ಕೈನಲ್ಲಿ ನೋಯಿಸುವಂಥ ಕೆಲಸ ನಾನು ಮಾಡಲ್ಲ. ಬಟ್ ಯಾಕೆ ನಾನು ಟಾರ್ಗೆಟ್ ಆಗ್ತೀನಿ ಸಣ್ಣ ಪುಟ್ಟ ವಿಚಾರಕ್ಕೆ? ಯಾಕೆ ನನಗೆ ನನ್ನ ಪರವಾದ ಧ್ವನಿ ಇಲ್ಲ? ನಾನು ಒಬ್ಬನೇನಾ ಅಂತ ಅವನು ಭಾವಿಸ್ಕೊಂಡಿದ್ದಾನೆ. ನಾನು ಒಂದೇ ಹೇಳ್ತೀನಿ, ಈ ಪ್ರಪಂಚ ನಿರ್ಮಾಣ ಆಗಿರೋದೇ ಈ ಬಹುಮುಖ ಗುಣಗಳಿಂದ. ಹಾಗಾಗಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳೋದು ಬೇಡ. ರಾಜ್ಕುಮಾರ್ ಅವರು ಒಂದೇ ಮಾತು ಹೇಳ್ತಾಯಿದ್ರು, ನಮಗೆ ನೇರವಾಗಿ ಬೇಕಾಗಿರೋದು ಯಾರು ಅಂದರೆ ನಮ್ಮನ್ನು ಪೋಷಿಸಿ ಬೆಳೆಸುವಂಥ ಕಲಾಭಿಮಾನಿಗಳು ಅಂತ. ದರ್ಶನ್ ಭಾಗಕ್ಕೆ ಇವತ್ತು ಕೋಟ್ಯಾಂತರ ಜನ ಕನ್ನಡಿಗರು ಪರವಾಗಿದ್ದಾರೆ. ಅದರಲ್ಲಿ ನಾನು ಒಬ್ಬ ಇದ್ದೀನಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.